ನಮಸ್ಕಾರ. ಇವತ್ತು ಕೆಂಪು ಬಣ್ಣದ ಜಾಕೆಟ್ ಹಾಕೊಂಡಿದ್ದೇನೆ. ಅರ್ಥ ಆಗಿರಬೇಕು. ಇವತ್ತಿನ ವಿಷಯ, ಇಂದು ಒಂದೇ ದಿನದಲ್ಲಿ ಹೂಡಿಕೆದಾರರಿಗೆ ಬರೋಬ್ಬರಿ 12 ಲಕ್ಷ ಕೋಟಿ ನಷ್ಟ. ಭಯಪಡಬೇಡಿ, ಇದನ್ನು ಹೇಳುವಂಥ ರೀತಿ ಆಗಿದೆ. ಆದರೆ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ಏನೂ ನಷ್ಟ ಆಗಿರೋದಿಲ್ಲ. ಯಾಕಂದರೆ ನೀವೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇವತ್ತು ಒಂದೇ ದಿನದಲ್ಲಿ ನಿಫ್ಟಿ 1.5% ಕೆಳಗೆ ಬಿತ್ತು. ಇನ್ನೂ ಜಾಸ್ತಿ ಬೀಳ್ಬೋದಾಗಿತ್ತು. ಅದರ ಲಾಸ್ಟ್ ಮಿನಿಟಲ್ಲಿ ಒಂದಷ್ಟು ರಿಕವರಿಯನ್ನು ಕಂಡಿತ್ತು. ನಿಫ್ಟಿ ಸ್ಲೈಟ್ಲಿ ಬಿಲೋ 22,000 ಮಾರ್ಕ್ ಕ್ಲೋಸ್ ಆಗಿದೆ. ಆದರೆ ನಿಫ್ಟಿ ಮಿಡ್ ಕ್ಯಾಪ್ 100 4.4% ಡೌನ್. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ fell by 5.3% today. ಮತ್ತು ಸುಮಾರು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂದಾಜು 10% ಕೆಳಗೆ ಬಿದ್ದಿದ್ದಾವೆ ಇವತ್ತಿನ ಒಂದು ದಿನದ ಟ್ರೇಡಿಂಗ್ನಲ್ಲಿ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು. ಹೌ ಫಾರ್ ಫ್ರಮ್ ಆಲ್ ಟೈಮ್ ಹೈ ಲೆವೆಲ್. ನಿಫ್ಟಿ 50 ಆಲ್ ಟೈಮ್ ಹೈ ಲೆವೆಲ್ ಕ್ಲೋಸಿಂಗ್ 22,494. ಇವತ್ತಿನ ಲೆವೆಲ್ 21,998 ಮತ್ತು ಪರ್ಸೆಂಟೇಜ್ ಚೇಂಜ್ ಫ್ರಮ್ ಆಲ್ ಟೈಮ್ ಹೈ -2.2%. ನಿಫ್ಟಿ ಮಿಡ್ ಕ್ಯಾಪ್ 100 ಎಷ್ಟು ಕೆಳಗೆ ಬಿದ್ದಿದೆ ಅಂತ ನೋಡಿ. ಆಲ್ ಟೈಮ್ ಹೈ ಕ್ಲೋಸಿಂಗ್ 49,327. ಇವತ್ತಿನ ಲೆವೆಲ್ 45,971. ಪರ್ಸೆಂಟೇಜ್ ಚೇಂಜ್ ಫ್ರಮ್ ಆಲ್ ಟೈಮ್ ಹೈ -6.8%. ಈಗ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ನೋಡಿದ್ರೆ ಇದು ಕಣ್ಣಲ್ಲಿ ನೀರು ಬರುತ್ತೆ. ಆಲ್ ಟೈಮ್ ಹೈ ಕ್ಲೋಸಿಂಗ್ 16,500. ಇವತ್ತಿನ ಲೆವೆಲ್ 14,295 ಮತ್ತು ಪರ್ಸೆಂಟೇಜ್ ಆಫ್ ಚೇಂಜ್ ಫ್ರಮ್ ಆಲ್ ಟೈಮ್ ಹೈ -13.4. ಈ ರೀತಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಬೀಳ್ಬಹುದು ಅಂತ ಅಂದಾಜು 2.5 ತಿಂಗಳಿಂದ ಸತತವಾಗಿ ಹೇಳ್ತಾ ಬರ್ತಾ ಇದ್ದೇವೆ ಮತ್ತು ಹೇಳಿದ್ದೇವೆ. ಈ ರೀತಿ ಚರ್ನಿಂಗ್ ಆಗುತ್ತೆ, ತಾಯಿ ಮನೆಯಲ್ಲಿ ಮೊಸರು ಕಳೆದ ಹಾಗೆ. ಹೇಗೆ ಅಂತಂದ್ರೆ ಒಂದಷ್ಟು ಹಣ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂದ ಹೊರಗೆ ಬಂದು ಮುಂದಿನ ದಿನಗಳಲ್ಲಿ ಅದು ಬ್ಲೂ ಚಿಪ್ ಮತ್ತು ಲಾರ್ಜ್ ಕ್ಯಾಪ್ಗಳಿಗೆ ಸೀಮಿತ ಆಗಬಹುದು. ಇದು ಆಗಾಗ ನಡೆಯುವಂತ ಒಂದು ವಿಚಾರ. ಈಗ ನಿಮ್ಮ ಮುಂದೆ ಮೇಜರ್ ರೀಸನ್ಸ್ ಫಾರ್ ದ ಫಾಲ್ ಇನ್ ಮಾರ್ಕೆಟ್ಸ್. ಮೊದಲನೇದು, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಸ್ಟಾಪ್ಡ್ ಅಕ್ಸೆಪ್ಟಿಂಗ್ ಲಂಸಮ್ ಇನ್ವೆಸ್ಟ್ಮೆಂಟ್. ಸುಮಾರು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಲಂಸಮ್ ದುಡ್ಡನ್ನು ಈಗ ತಗೊಳ್ತಾ ಇಲ್ಲ. ಯಾರಾದರೂ ಕಸ್ಟಮರ್ಸ್ ಕೊಟ್ಟರೆ ಕೇವಲ SIP ನ ಮಾತ್ರ ತಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ರೀತಿ ಹಣವನ್ನು ಹಾಕಿದಾಗ ಮುಂದೆ ಏನಾದರೂ ತೆಗಿತೀನಿ ಅಂತಂದ್ರೆ ಒಂದು ದೊಡ್ಡ ಕ್ರ್ಯಾಶ್ ಆಗಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರಿಟೇಲ್ ಇನ್ವೆಸ್ಟರ್ಸ್ಗೆ ತೊಂದರೆ ಆಗದೆ ಇರಲಿ ಅನ್ನುವಂಥ ಕಾರಣದಿಂದ ಈ ಹಣವನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈ ರೀತಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಷೇರುಗಳು ಒಂದಷ್ಟು ಕ್ರ್ಯಾಶ್ ಅನ್ನು ಕಾಣ್ತಾ ಇರುವಂತ ಸಮಯದಲ್ಲಿ ಸುಮಾರು ಇನ್ವೆಸ್ಟರ್ಸ್ ಹಣವನ್ನು ವಿಡ್ರಾ ಮಾಡಲಿಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅದರಿಂದಾಗಿ ಮ್ಯೂಚುವಲ್ ಫಂಡ್ಗಳಿಗೆ ಒಂದು ದೊಡ್ಡ ಪ್ರೆಷರ್ ಆಗಿದೆ. ಒಂದಷ್ಟು ಒತ್ತಡಕ್ಕೆ ಸಿಲುಕಿದ್ದಾರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳು. ಅದರಿಂದಾಗಿ ಅವರೆಲ್ಲರೂ ಕೂಡ ಒಟ್ಟಿಗೆ ರಿಡಮ್ಷನ್ ಅನ್ನು ಕೇಳಿದ್ರೆ ಹಣವನ್ನು ಕೊಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲವು ಷೇರುಗಳನ್ನು ಬೈ ಮಾಡುವವರು ಯಾರೂ ಇರುವುದಿಲ್ಲ. ಇವತ್ತಿನ ಸನ್ನಿವೇಶವನ್ನು ನಿಮ್ಮ ಮುಂದೆ ಇಡಬೇಕು ಅಂತಂದ್ರೆ 869 ಸ್ಟಾಕ್ಸ್ ಆರ್ ಕಾಟ್ ಇನ್ ದ ಲೋವರ್ ಸರ್ಕ್ಯೂಟ್. NSE ಯಲ್ಲಿ ನಿನ್ನೆ 600 ಷೇರುಗಳು ಲೋವರ್ ಸರ್ಕ್ಯೂಟ್ ಇತ್ತು. ಈಗ ಎರಡನೆಯ ಕಾರಣ, ನರ್ವಸ್ನೆಸ್ ಡ್ಯೂ ಟು ಮ್ಯೂಚುವಲ್ ಫಂಡ್ ಸ್ಟ್ರೆಸ್ ಅನೌನ್ಸ್ಮೆಂಟ್ ಆನ್ 15th ಮಾರ್ಚ್. ಸೇಬಿಯವರು ಆರ್ಡರ್ ಕೊಟ್ಟಿದ್ದಾರೆ, ಎಲ್ಲ ಮ್ಯೂಚುವಲ್ ಫಂಡ್ ಅವರು ಪಬ್ಲಿಷ್ ಮಾಡಬೇಕು ಸ್ಟ್ರೆಸ್ ಟೆಸ್ಟ್ ರಿಪೋರ್ಟ್. ಮತ್ತೆ ಒಂದ್ಸರಿ ಮಾರಲಿಕ್ಕೆ ಶುರು ಮಾಡಿದ ಮೇಲೆ ಎಷ್ಟು ದಿನದ ಒಳಗಾಗಿ ಅವರು ಅವರ ಮ್ಯೂಚುವಲ್ ಫಂಡ್ಗಳನ್ನು ಮತ್ತು ಅದರಲ್ಲಿರುವ ಷೇರುಗಳನ್ನು ಮಾರ್ಕೊಳ್ಳಿಕ್ಕೆ ಆಗುತ್ತೆ. ಇದನ್ನು ಸೇಬಿಯವರು ಕಡ್ಡಾಯ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ, ರಿಟೇಲ್ ಇನ್ವೆಸ್ಟರ್ಸ್ ಏನು ಹಣವನ್ನು ಹಾಕಿದಾರೋ ಅದು ಅಲ್ಲಿ ಸ್ಟಕ್ ಆಗಬಾರ್ದು, ಮಾರ್ಲಿಕ್ಕೆ ಆಗೋದಿಲ್ಲ ಅಂತ ಆಗಬಾರ್ದು. ಮತ್ತೆ ಹಾಗೇನಾದರೂ ಮಾರ್ಲಿಕ್ಕೆ ಆಗುತ್ತಂದ್ರೆ ಎಷ್ಟು ದಿನ ಬೇಕು ಅನ್ನುವಂಥದ್ದು ಈ ಸ್ಟ್ರೆಸ್ ಟೆಸ್ಟ್ ನಲ್ಲಿ ಗೊತ್ತಾಗುತ್ತೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ AMFI ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅವರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಫಂಡ್ ಹೌಸ್ಗಳಿಗೆ ನಿಮ್ಮ ಸ್ಟ್ರೆಸ್ ರಿಸಲ್ಟ್ ಅನ್ನು 15 ದಿನದ ಒಳಗಾಗಿ ನಮಗೆ ಕೊಡಿ ಮತ್ತು ಅದನ್ನು ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಪಬ್ಲಿಷ್ ಮಾಡಬೇಕು, AMFI ವೆಬ್ಸೈಟ್ ಅಲ್ಲಿ ಕೂಡ ಪಬ್ಲಿಷ್ ಮಾಡಬೇಕು. ಸೇಬಿಯವರ ಮುಖ್ಯ ಉದ್ದೇಶ ಏನಂತಂದ್ರೆ ರಿಟೇಲ್ ಇನ್ವೆಸ್ಟರ್ ದುಡ್ಡು ಒಂದಷ್ಟು ಸೇಫ್ ಆಗಿರಬೇಕು ಮತ್ತು ಅವರಿಗೆ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಗಬಾರ್ದು ಈ ಸನ್ನಿವೇಶದಲ್ಲಿ.
ಹಾಗೇನಾದರೂ ರಿಟೇಲ್ ಇನ್ವೆಸ್ಟರ್ಸಿಗೆ ಮುಂದಿನ ದಿನಗಳಲ್ಲಿ ತಾವು ಹಾಕಿದಂಥ ಹಣ ಮ್ಯೂಚುವಲ್ ಫಂಡಿಂದ ವಾಪಸ್ ಬರೋದಿಲ್ಲ, ಯಾಕಂದ್ರೆ ಮ್ಯೂಚುವಲ್ ಫಂಡಲ್ಲಿ ಷೇರುಗಳನ್ನು ಕೊಳ್ಳುವವರೇ ಯಾರಿಲ್ಲ ಅಂತ ಆಗ್ಬಿಟ್ರೆ ಅಂತಹ ಸಂದರ್ಭದಲ್ಲಿ ಒಂದಷ್ಟು ಕೆಟ್ಟ ಹೆಸರು ಬರುತ್ತೆ ಸೇಬಿಗೆ, ಮ್ಯೂಚುವಲ್ ಫಂಡ್ಗಳಿಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಜನ ಹಣವನ್ನು ಹಾಕ್ಲಿಕ್ಕೆ ಹಿಂದೇಟು ಹಾಕ್ತಾರೆ. ಈಗ ಇವತ್ತಿನ ಮಾರುಕಟ್ಟೆಯ ಪತನಕ್ಕೆ ಮೂರನೆಯ ಕಾರಣ ಬೇರಿಶ್ ಟೆಕ್ನಿಕಲ್ ಇಂಡಿಕೇಟರ್ಸ್. ಬಿಗಿನಿಂಗ್ ಆಫ್ 2024 ಅಲ್ಲಿ 90% ಸ್ಟಾಕ್ಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಟ್ರೇಡಿಂಗ್ ಅಬೌಟ್ 20 DMA. ದಿಸ್ ಈಸ್ ಯೂಸ್ ಟು ಚೆಕ್ ದಿ ಬುಲಿಶ್ನೆಸ್ ಆರ್ ಬೇರಿಶ್ನೆಸ್ ದ ಶಾರ್ಟ್ ಟರ್ಮ್. ಆದರೆ ಸದ್ಯದ ಮಟ್ಟಿಗೆ 20 DMA ಮೇಲೆ ಟ್ರೇಡ್ ಆಗ್ತಾ ಇರುವಂತಹ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕೇವಲ 4% ಬಂದ್ಬಿಟ್ಟಿದೆ. ಅದರಿಂದ ಸಚ್ ಬೇರಿಶ್ನೆಸ್ ಸ್ಪೆಷಲಿ ಇನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ was last seen in May-June 2022. ಆವಾಗ ಕೇವಲ 1% 20 DMA ಮೇಲೆ ಟ್ರೇಡ್ ಆಗ್ತಾ ಇತ್ತು. ಔಟ್ ಆಫ್ ದಿ ಟಾಪ್ 500 ಸ್ಟಾಕ್ಸ್ ಇನ್ NSE 11% ಸ್ಟಾಕ್ಸ್ ಮಾತ್ರ ಟ್ರೇಡಿಂಗ್ ಅಬೌವ್ ದ 20 DMA. ಅದೇ ಹೋಲಿಕೆ ಮಾಡಬೇಕು ಅಂತಂದ್ರೆ ಜನವರಿ 2024ರಲ್ಲಿ ಆ ಪರ್ಸೆಂಟೇಜ್ 77% ಇತ್ತು. 77ರಿಂದ ಸದ್ಯಕ್ಕೆ ಅದು 11% ಬಂದಿದೆ. ಆದ್ದರಿಂದ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇನ್ನೊಂದು 25ರಿಂದ 30% ಕೆಳಗೆ ಬೀಳಬಹುದು ಈಸಿಯಾಗಿ ಫ್ರಮ್ ಆಲ್ ಟೈಮ್ ಹೈ. ಮತ್ತು ನಾಲ್ಕನೆಯ ಕಾರಣಕ್ಕೆ ಬರ್ತಾ ಇದ್ದೇನೆ ಮಾರುಕಟ್ಟೆ ಪತನಕ್ಕೆ, ನೆಗೆಟಿವ್ ಇಫೆಕ್ಟ್ ಆಫ್ ಅದಾನಿ ಗ್ರೂಪ್ ಸ್ಟಾಕ್ಸ್ ಫಾಲ್. ಮಾರುಕಟ್ಟೆಯಲ್ಲಿ ವೀಕ್ ಸೆಂಟಿಮೆಂಟ್ ಇದ್ದದ್ರಿಂದ ಅದಾನಿ ಷೇರುಗಳು ಒಂದಷ್ಟು ಜೋರಾಗಿ ಕೆಳಗೆ ಬಿದ್ದು ಮತ್ತು ಸುಮಾರು ಷೇರುಗಳು ಕ್ಲೋಸ್ ಆಗಿದ್ದು 4ರಿಂದ 9% ಡೌನ್. ನಿಫ್ಟಿ ಇವತ್ತು ಕ್ಲೋಸ್ ಆಗಿರೋದು ಸ್ಲೈಟ್ಲಿ ಬಿಲೋ 22,000 ಮಾರ್ಕ್. ಅಂದರೆ ಕರೆಕ್ಟಾಗಿ ಹೇಳಬೇಕು ಅಂತಂದ್ರೆ 21,998. ಇದು ಒಂದು ಒಳ್ಳೆಯ ಪಾಸಿಟಿವ್ ಸೈನ್ ಅಲ್ಲ. ಆದರೆ ನಾಳೆ ಟ್ರೇಡಿಂಗ್ ಕಮೆನ್ಸ್ಮೆಂಟ್ ಆಗ್ತಾ ಇದ್ದ ಹಾಗೆ 22,000 ಲೆವೆಲ್ ಬಂದು ತಲುಪಬಹುದು ಅನ್ನುವಂಥದ್ದು ಎಲ್ಲರ ಹೋಪ್. ಬಹಳ ಜನರ ಒಂದು ಕುತೂಹಲ ಏನು ಅಂತಂದ್ರೆ ಅಕಸ್ಮಾತ್ ನಿಫ್ಟಿ ಏನಾದರೂ 22,000 ಮಾರ್ಕಿಂದ ಕೆಳಗೆ ಬಿದ್ದರೆ ಮುಂದಿನ ಸಪೋರ್ಟ್ ಲೆವೆಲ್ ಎಲ್ಲಿದೆ? 21,600 21,700 ಲೆವೆಲಲ್ಲಿ ಸಪೋರ್ಟ್ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ರೀತಿ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಕೆಳಗೆ ಬೀಳ್ತಾ ಇರಬೇಕಾದ್ರೆ ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸು ಒಂದಷ್ಟು ಪಾರ್ಟಿ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಯಾಕಂದ್ರೆ ಒಳ್ಳೆಯ ಷೇರುಗಳನ್ನು ಇನ್ನೊಮ್ಮೆ ಕಡಿಮೆ ರೇಟ್ನಲ್ಲಿ ಕೊಳ್ಳಿಕ್ಕೆ ನಮಗೆ ಮುಹೂರ್ತ ಸಿಕ್ಕಿದೆ. ಯಾಕಂತಂದ್ರೆ ಹೆಚ್ಚಿನವರ ಒಂದು ಲಕ್ಷ್ಯ ಏನಿದ್ದರೂ 5, 10, 15, 20, 25 ವರ್ಷ ಮತ್ತು ದೊಡ್ಡ ಸಂಪತ್ತಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಮಾರುಕಟ್ಟೆ ಈ ತರ ಬಿದ್ದಾಗ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬೌನ್ಸ್ ಬ್ಯಾಕ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ಕೊಂಡುಕೊಂಡಿದ್ರೆ, ಅಕಸ್ಮಾತ್ ನೀವೇನಾದರೂ ಫಂಡಮೆಂಟಲಿ ವೀಕ್ ಆಗಿರುವ ಷೇರುಗಳನ್ನು ಕೊಂಡುಕೊಂಡಿದ್ರೆ ಅವು ಆ ಒಂದು ಬೌನ್ಸ್ ಬ್ಯಾಕ್ ಆದ ಮೇಲೆ ಕೂಡ ಮೇಲಕ್ಕೆ ಹೋಗದೆ ಅದೇ ಲೆವೆಲಲ್ಲಿ ಇದ್ದು ನಿಮಗೆ ಲಾಸ್ ಅನ್ನು ಕೊಡುವಂತ ಎಲ್ಲ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳೋದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಅನ್ನು ಮಾತ್ರ ಮುಟ್ಟಿ ಮತ್ತು ಆದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅನ್ನು ಮಾತ್ರ ಮುಟ್ಟಿ, ಆದಷ್ಟು ಬ್ಲೂ ಚಿಪ್ಗಳನ್ನು ಮಾತ್ರ ಮುಟ್ಟಿ. ನೀವು ಈ ನಿಯಮವನ್ನು ಪಾಲಿಸಿದ್ರೆ ಚೆನ್ನಾಗಿ ನಿದ್ರೆ ಮಾಡಬಹುದು ರಾತ್ರಿ ಹೊತ್ತು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಇವತ್ತು ಜೋರಾಗಿ ಬಿದ್ದಿದೆ. ನೀವು ಲಾಂಗ್ ಟರ್ಮಿಗೆ ಒಂದಷ್ಟು ಲಂಸಮ್ ಹಣವನ್ನು ಹಾಕಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.